ನೋಡಿ ಬೆಳಗ್ಗೆ ಕುಕ್ಕರ್ ಕೂಗಿಸಿದ್ನಲ್ಲ, 5 ಥರ ಸೊಪ್ಪು, ಬೇಳೆ, ಟೊಮೊಟೊ ಎಲ್ಲ ಕೂಗಿದೆ, ತಣ್ಣಗಾಗಿದೆ. ಈಗ ಇದು ರೆಸಿಪಿ ಮಾಡೋಣ. ಮೆಂತ್ಯ ಸೊಪ್ಪು, ಕಿರಿಕಿರಿ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ದಂಟು ಎಲ್ಲ ಹಾಕಿದ್ದು ಚೆನ್ನಾಗಿ ಕೂಗಿದೆ. 2 ವಿಸಿಲ್ ಕೂಗ್ತಿದ್ದಂಗೆ ಲೈವಲ್ಲೇ ಆಫ್ ಮಾಡಿದ್ದೆ. ಈಗ ಇದನ್ನು ಸಾಂಬಾರು ಮಾಡೋಣ. ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ 2. ಎಲ್ಲ ನೋಡಿದ್ದೀರಾ, ಮತ್ತೇನು ಹೇಳೋದು ಬೇಡ ಅನಿಸುತ್ತೆ. ಆದರೂ ಬೆಳ್ಳುಳ್ಳಿ ಎಲ್ಲ ಹಾಕಿ ವಿಸಿಲ್ ಕೂಗ್ಸಿದ್ದೀನಿ. ಬೇಳೆ ಮತ್ತು ಹೆಸರು ಬೇಳೆ 2 ಹಾಕಿದ್ದೀನಿ. ಇದಿದೆ ನೋಡಿ, ಇದು ಹೆಸರು ಬೇಳೆ, ತೊಗರಿಬೇಳೆ 2 ಹಾಕಿದ್ದೀನಿ. ನೋಡಿ, ಇದು ಹೆಸರು ಬೇಳೆ ಮತ್ತು ತೊಗರಿಬೇಳೆ. ಸೊಪ್ಪಿನ ಸಾಂಬಾರಿಗೆ ಕಾಳುಗಳು ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಅವರೇ ಬೇಳೆ ಮಿಕ್ಸ್ ಮಾಡ್ತಾರೆ. ಸಾಲ್ಟ್ ಏನು ಹಾಕಿಲ್ಲ, ಹಾಗೆ ಕೂಗಿಸಿದ್ದೀನಿ. ಬನ್ನಿ ಮಾಡುವ ವಿಧಾನ ತೋರಿಸ್ತೀನಿ. ಹಂಚಿನ ಮೇಲೆ ಒಂದು ಬಾಣಲಿ ಇಡೋಣ. ಹಂಚಿನ ಮೇಲಲ್ಲ, ಒಲೆ ಮೇಲೆ ಒಂದು ಬಾಣಲಿ ಇಡೋಣ. ಇದು ಲೈವಲ್ಲಿ ಮಾತಾಡ್ಕೊಂಡು ವೀಡಿಯೋ ಮಾಡಿರ್ತೀನ, ಅಲ್ಲಿ ಮ್ಯೂಟ್ ಮಾಡಿ ಗೊತ್ತಾಗೋದಿಲ್ಲ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಅಲ್ವಾ. ಎಲ್ಲ ಮಿಕ್ಸ್ 5 ಥರ ಸೊಪ್ಪು ಹಾಕಿದ್ದೀನಿ. ಸೊಪ್ಪು ಸಾಂಬಾರು ಎಣ್ಣೆ ಸಿಡಿತಾರೆ. ಈಗ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಮ್ಯಾಶ್ ಮಾಡಿದ್ದೀನಿ. ಅದಕ್ಕೆ ಉಪ್ಪು ಖಾರ ಏನೂ ಹಾಕಿಲ್ಲ. ಇದಕ್ಕೆ ಸ್ವಲ್ಪ ಈಗ ಸಾಂಬಾರು ಪೌಡ್ರು, ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಅದಕ್ಕಿದ್ರೆ ಆಲ್ಮೋಸ್ಟ್ ಗಟ್ಟಿಯಾಗುತ್ತೆ. ಸಾಕಾಗಿರುತ್ತೆ. ಹೇಗಿದೆ ಗೊತ್ತಾಯಿದ್ರು ಸ್ಮೆಲ್ಲು. ಹೊರಗಡೆ ಸೂಪು ಕುಡಿದಿದ್ರೆ ಎಲ್ಲ ಸೊಪ್ಪು ಮಿಕ್ಸ್, ಪಾಲಕ್ಕು, ಮೆಂತ್ಯ, ಸಬ್ಸಿಗೆ, ನುಗ್ಗೆ ಸೊಪ್ಪು, ದಂಟು, ಕಿರಿಕಿರಿ, ಅದ್ರ ಪರಿಮಳನೆಲ್ಲ ಟೇಸ್ಟ್ ವೆರೈಟಿಯಾಗಿ ಕಾಣಿಸ್ತಾ ಇದೆ. ಸೊಪ್ಪು ಸಾಂಬಾರು ಕುದೀತಾ ಇದೆ. ಆಮೇಲೆ ನೋಡೋಣ. ಓಕೆ, ಈಗ ಮೇನ್ ಇಂಗ್ರೀಡಿಯೆಂಟ್ಸಿಗೆ ಬರೋಣ. ಏನಪ್ಪ, ಸಬ್ಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು. ನಾನು ಆಲ್ಮೋಸ್ಟ್ ಒಂದು ವಿಡಿಯೋ ತೋರಿಸಿದ್ದೀನಿ. ಮೆಂತ್ಯ ಸೊಪ್ಪು, ಮೆಂತ್ಯ ಬೋಂಡ ಅಲ್ಲ ಇದು. ಹಾಗೆ ಸಬ್ಸಿಗೆ. ಒಟ್ಟು ಎಷ್ಟಾಯಿತು? 1, 2, 3 ಥರ ಸೊಪ್ಪು. 3 ಥರ ಹಾಕಿದ್ದೀನಿ ಸೊಪ್ಪು. ಈಗ ಬೋಂಡ ಮಾಡೋಣ. ಸೊಪ್ಪು ಸಾಂಬಾರು ಮುದ್ದೆ ಜೊತೆಗೆ ಏನಾರ ಬೇಕಲ್ಲ. ತೊಳೆದಿಟ್ಕೊಂಡಿದ್ದೀನಿ, ಇನ್ನೊಂದು ಸರಿ ತೊಳಿತಾ ಇದ್ದೀನಿ. ಬನ್ನಿ, ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ. ಎಲ್ಲ ಸೊಪ್ಪನ್ನು ಕಲಸಿ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟರೆ ನೋಡಿ ಹೇಗಿದೆ. ಕಡಲೆ ಹಿಟ್ಟು ಜಾಸ್ತಿ ಬೇಡ, ಜಾಸ್ತಿ ಹಾಕಿದ್ರು ಎಷ್ಟು ಹಾಕಿದ್ರೂ ನಡೆಯುತ್ತೆ. ಆದರೆ ನಾವು ಕಡಲೆ ಹಿಟ್ಟಿನ ಬೋಂಡ ಮಾಡ್ತಾಯಿಲ್ಲ, ಸೊಪ್ಪಿನ ಹಿಟ್ಟು, ಬರೀ ಸೊಪ್ಪಿನ ಬೋಂಡ ಅಂತ. ಹಾಗಾಗಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಕ್ವಾಂಟಿಟಿ ಕಮ್ಮಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯಾ ನೋಡೋಣ. ವಾವ್, ಕಾದಿದೆ. ಮಕ್ಕಳಿಗೆ ಮಾಡಿಕೊಡ್ಬೇಕು. ಮತ್ತು ಸೊಪ್ಪಿನ ಸಾಂಬಾರು ಮಾಡಿದಾಗ ನಾವು ಆಲ್ಮೋಸ್ಟ್ ಎಲ್ಲ ಮಿಕ್ಸು ಸೊಪ್ಪು ತರ್ತೀವಿ. ಬೋಂಡ ಮಾಡೋಕ್ಕೆ ಅಂತಲೇ ಒಂದು ಸರಿ ತಂದು ಮಾಡ್ಬೋದು.
ಕೆಲವೊಮ್ಮೆ ಏನು ಅಯ್ಯೋ ಬೋಂಡ ಏನೇನು ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಹೀಗೆ ಎಲ್ಲ ತೊಗೊಂಬಂದು ಮಾಡೋದ್ರಿಂದ ಬೆಸ್ಟ್. ನಾನು ಆಲ್ಮೋಸ್ಟ್ ಏನಂದರೆ ಎಣ್ಣೆ ಫ್ರೈ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಡೀಪ್ ಫ್ರೈ ಮಾಡೋಕ್ಕೆ ಇಷ್ಟು ಕಮ್ಮಿ ಎಣ್ಣೆ ಹಾಕ್ಕೊಂಡಿದ್ದಾರೆ ಅಂಗಡಿ, ಯಾಕೆಂದರೆ ಅದು ಮತ್ತೆ ಮತ್ತೆ ಬಳಸಬೇಕಾಗತ್ತೆ. ಇದೊಂದು ಸ್ವಲ್ಪ ನಿಧಾನಕ್ಕಾಗುತ್ತೆ, ಹಾಗಾಗಿ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದೀವಿ. ಓಕೆನಾ? ಸೋಡಾ ಹಾಕಲ್ಲ. ಚೆನ್ನಾಗಿ ಫ್ರೈ ಆಗಿ ಸೋಡಾ ಹಾಕಲ್ಲ ನಾನು. ಓಕೆನಾ? ಈ ಕಡೆ ಫ್ರೈ ಆಗ್ತಾ ಇರಲಿ. ಮತ್ತು ಆಲ್ಮೋಸ್ಟ್ ಎಲ್ಲ ಇದ್ದಾಗ ಮಾಡಿಕೊಟ್ಬಿಡ್ಬೇಕು. ಆ ಕಡೆ ಖಾಲಿ ಪ್ಲೇಸ್ ಉಂಟಲ್ಲ ಮಾಡಿರೋದು. ಗುರಿ ಜಾಸ್ತಿ ಆದರೂ ಈ ಕಡೆ ಬ್ಯಾಲೆನ್ಸ್ ಆಗುತ್ತೆ. ಈ ಸೈಡು ಸಾಂಬಾರು ಮಳ್ಳಿದೆ, ಆಯಿಲ್ ಬಿಟ್ಟಿದೆ, ಆಗಿದೆ. ಆಫ್ ಮಾಡೋಣ. ಅದು ಕಲರ್ ಚೇಂಜ್ ಆಗಿದೆ, ಹಾಕಿದ್ದೇನೆ ಆಲ್ಮೋಸ್ಟ್. ನಿಜ ಹೇಳಬೇಕು ಅಂದರೆ ಎಲ್ಲರಿಗೂ ಟೇಸ್ಟ್ ಸಿಗೋದಿರಲಿ, ಊಟಕ್ಕೆ ನೆಂಚ್ಕೊಳಕ್ಕೆ ಅಂತ ಸ್ವಲ್ಪನೇ ಮಾಡಿರೋದು. ಸೊಪ್ಪಿನ ಮಾಯ ಆಗುತ್ತೆ. ಎಲ್ಲ ಮಾಯವು ಒಂದಂಗೆ ನಮ್ಮಲ್ಲಿ ಸೊಪ್ಪಿನ ಮಾಯ. ಸರಿ ಬೇಡ. ಹೇಗಿದೆ ನೋಡೋಣ ಅಲ್ವಾ? ಚೆನ್ನಾಗಿದೆ. ಫಸ್ಟ್ ಊಟ ಬಿಡಿಸೋಣ, ಆಮೇಲೆ ವೀಡಿಯೋ ಕತೆ. ಇವತ್ತೇನು ವಿಶೇಷ ಅಂದರೆ, ಇವತ್ತು ನಮ್ಮ ಮನೇಲೆಲ್ಲ ಸೊಪ್ಪಿನ ಐಟಮೇ. ಬೆಳಗ್ಗೆ ಪಾಲಕ್ ಕರಿ ಮಾಡಿದೆ, ಸ್ವಲ್ಪ ಉಳಿದಿದೆ. ಆವಾಗ ಆಲ್ಮೋಸ್ಟ್ ಇವತ್ತೆಲ್ಲ ಐಟಮ್ ಅಂದರೆ ಸೊಪ್ಪಿನ ಬೋಂಡ ಆಲ್ಮೋಸ್ಟ್ ಎಲ್ಲ ಒಂದೇ ಆಗಿದೆ ಇವತ್ತು. ಬನ್ನಿ ಊಟಕ್ಕೆ ಕೊಡೋಣ. ವೆಲ್ಕಮ್. ಏನಪ್ಪ ಅಂತಾನ, ಬೆಳಗ್ಗೆ ಸೊಪ್ಪು ತೊಗೊಬಂದಲ್ಲ, ಎಲ್ಲ ಮಿಕ್ಸ್ ತೊಗೊಂಬಂದಿದ್ದೀನಿ. ಕೆಲವು ಸ್ವಲ್ಪ ಪಲ್ಯಕ್ಕೆ, ಕೆಲವು ಸೊಪ್ಪಿನ ಸಾಂಬಾರಿಗೆ ಅಂತ. ಇದು ದಂಟು ಮತ್ತು ಕಿರಿಕಿರಿ ಸೊಪ್ಪು, ಸ್ವಲ್ಪ ಏನು ಹೇಳ್ತಾರೆ ಹುಳ್ಳಿಕಾಳು, ಮೊಳಕೆ ಕಾಳು,
ಹಾಕಿ ಕೂಗಿಸಿದೆ ಬೇಯಿಸ್ಕೊಂಡಿದ್ದೀನಿ. ಯಾರು ಕೂಗಿಸಿದ್ದೀನಿ ಅಂತಲೇ ಹೇಳಬೇಕು, ಇಲ್ಲ ಗೊತ್ತಾಗಲ್ಲ. ಪಲ್ಯ ಮಾಡೋಣ. ಬೇಕಾದ ಸಾಮಗ್ರಿ 2: ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಸಾಸಿವೆ ಹಾಕೋಣ. ಸಾಸಿವೆ ಇದಾಗ್ತಿದ್ದೀನಿ ಅಂದರೆ ಸೊಪ್ಪು ತೊಗೊಂಬಂದಿದ್ದಿನ ಮಾಡಿದ್ರೇ ಚೆಂದ. ಹಾಗಾಗಿ ಸೊಪ್ಪಿನ ಸಾರು, ಪಲ್ಯ 2 ಒಟ್ಟಿಗೆ ಮಾಡ್ಕೊಂಬಿಡೋಣ. ಸ್ವಲ್ಪ ಕಡಲೆಬೇಳೆ, ಸುಮ್ಮನೆ 4, ಜಾಸ್ತಿ ಹಾಕಲ್ಲ, ಅದರ ಅವಶ್ಯಕತೆ ಇಲ್ಲ, ಆದರೂ ಹಾಕೋಣ ಅಲ್ವಾ, ಚೆನ್ನಾಗಿ ಕಾಣುತ್ತೆ ಅಂತ. ಈರುಳ್ಳಿ, ಕಡಲೆಬೇಳೆ ಒಗ್ಗರಣೆ ಹಾಕ್ತಿದ್ರೆ ಅದೊಂಥರ ಕಲ್ಮೇಲೆ ಅಂದರೆ ಮಕ್ಕಳಿಗೆ ಅವಾಗವಾಗ ವಾರದಲ್ಲಿ ಒಂದಿನ ಸೊಪ್ಪು ಎಲ್ಲ ಕೊಡಬೇಕು. ಸೊಪ್ಪಿನ ಸಾಂಬಾರು ಮಾಡಿದ್ಮೇಲೆ ಪಲ್ಯ ಬೇಕಾ ಅಂದರೆ ಅದೇನೋ ನಾನು ಸೊಪ್ಪಿನ ಸಾಂಬಾರು ಮಾಡಿದ್ರೆ ಪಲ್ಯ ಮಾಡಬೇಕು. ಬೇಗ ಆಗುತ್ತೆ, ತುಂಬ ಟೈಮ್ ಹಿಡಿಯಲ್ಲ. ಇನ್ನೊಂದು ಫ್ರೈ ಆಗಿರೋದು ಫ್ರೈ ಆಯಿತು. ಈಗ ಬೇಯಿಸಿರೋ ಪಲ್ಯ ಸೊಪ್ಪನ್ನು ಹಾಕೋಣ. ಸೊಪ್ಪು ತೊಗೊಂಬಂದಮೇಲೆ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಲೈವಲ್ಲಿರೋರು ನೋಡ್ತಿದ್ರು, ಕೆಲವರು ಏನು ಸೊಪ್ಪು ತೊಗೊಂಡೋಗಿ ಮಾರಕ್ಕ ಅಂತ. ನೋಡಿ ಎಷ್ಟಾಗಿದೆ ಪಲ್ಯ, ಇಷ್ಟು ಪಲ್ಯವಾಗುತ್ತೆ ಸೊಪ್ಪಲ್ಲಿ, ಇದನ್ನೇನು ಮಾರಕ್ಕ ಅಂತ ಕೇಳ್ತಾರೆ ಅಲ್ವಾ. ನಾನು ನೋಡಿದಾಗ ಅವ್ರು ತಿನ್ನೋದೇ ಇಲ್ವೇನೋ ಅಂತ ಅನ್ಸುತ್ತೆ. ಬೆಂದರೆ ಸ್ವಲ್ಪನೇ ಆಗೋದದು ಅಲ್ವಾ, ಅದಕ್ಕೆ ಮಾರಕ್ಕ ಅಂತ ಬೇರೆ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಈ ಕಡೆ ಸೊಪ್ಪು ಬೇಳೆ ಹಾಕಿ ಕೂಗೋಕ್ಕಿಡೋಣ, ಸೊಪ್ಪು ಸಾಂಬಾರು ಮಾಡೋಣ. ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಪಲ್ಯ ಮತ್ತು ಮುದ್ದೆ, ಸೊಪ್ಪು ಸಾಂಬಾರು. ಆದಷ್ಟು ಮಕ್ಕಳಿಗೆ ಮಾಡಿಕೊಡಿ, ವಾರದಲ್ಲಿ ಒಮ್ಮೆ 2 ದಿನ ಟ್ರೈ ಮಾಡಿ.